ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಮಟ್ಟದ ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡಿದೆ. ಬಿಜೆಪಿ ಏಕಾಂಗಿ ಪಕ್ಷವಾಗಿ 370ರಿಂದ 75 ಸೀಟ್ಗಳನ್ನು ಗೆಲ್ಲಬೇಕು ಅನ್ನುವಂತಹ ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡಿದೆ. ಜೊತೆಗೆ ಒಟ್ಟಾರೆಯಾಗಿ NDA ಕೂಟ 400ಕ್ಕೂ ಅಧಿಕ ಸೀಟ್ಗಳನ್ನು ಗೆಲ್ಲಬೇಕು ಅನ್ನುವಂತಹ ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡಿದೆ. ಈ ಒಂದು ಟಾರ್ಗೆಟ್ ರೀಚ್ ಆಗಬೇಕಾದರೆ ಒಂದಷ್ಟು ಆಪರೇಷನ್ಗಳನ್ನು ಮಾಡಬೇಕಾಗಿರೋದು ಬಿಜೆಪಿಗೆ ಅನಿವಾರ್ಯ ಆಗಿದೆ. ಹಾಗಾಗಿ ಈಗ ಒಂದಷ್ಟು ಆಪರೇಷನನ್ನು ಬಿಜೆಪಿ ಮಾಡಿದೆ. ಈಗಾಗಲೇ ರಿಲೀಸ್ ಆಗಿರುವಂತಹ ಮೊದಲ ಪಟ್ಟಿಯಲ್ಲಿ ಫೇಮಸ್ ಆಗಿರುವಂತಹ ಸಂಸದರಿಗೆ ಮೊದಲ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಅವರಿಗೆ ಟಿಕೆಟನ್ನು ಕೊಟ್ಟಿಲ್ಲ. ಯಾವಾಗ ಮೊದಲ ಪಟ್ಟಿ ರಿಲೀಸ್ ಆಯಿತು, ಕರ್ನಾಟಕದ ಹಾಲಿ ಸಂಸದರಿಗೂ ಕೂಡ ಹೆದರಿಕೆ ಶುರುವಾಗಿದೆ. ಈ ಬಾರಿ ನನಗೆ ಟಿಕೆಟ್ ಸಿಗತ್ತೋ ಇಲ್ವೋ ಅಂತ. ಹಾಗಾಗಿ ಕರ್ನಾಟಕದಲ್ಲಿಯೂ ಕೂಡ ಬಿಜೆಪಿ ಮೇಜರ್ ಆಪರೇಷನ್ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ಕರ್ನಾಟಕದ ಹಲವು ಸಂಸದರಿಗೆ ಈ ಬಾರಿ ಬಿಜೆಪಿಯಿಂದ ಚುನಾವಣೆಗೆ ಸ್ಪರ್ಧಿಸುವ ಅವಕಾಶ ದೊರೆಯದಿಲ್ಲ ಅನ್ನೋದು ಈಗ ಬಿಜೆಪಿ ಹೈಕಮಾಂಡ್ ದೊಡ್ಡ ಮಟ್ಟದ ಮುನ್ಸೂಚನೆಯನ್ನು ಕರ್ನಾಟಕದ ಬಿಜೆಪಿ ಮುಖಂಡರಿಗೆ ಕೊಟ್ಟಿದೆ. ಯಾವ್ಯಾವ ಸಂಸದರು ಮೋದಿಯವರ ಹೆಸರಿನಿಂದ ನಾವು ಗೆದ್ದು ಬರ್ತೀವಿ ಅನ್ನುವಂತಹ ಆತ್ಮವಿಶ್ವಾಸವನ್ನು ಹೊಂದಿದ್ದಾರೋ ಅಂಥವರಿಗೆ, ಮತ್ತು ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯವನ್ನು ಮಾಡಿಲ್ಲ ಅಂಥವರಿಗೆ, ಅದರ ಜೊತೆಗೆ ಕ್ಷೇತ್ರದ ಜನರ ಕೈಗೆ ಸಿಗ್ತಾ ಇಲ್ವಲ್ಲ ಅಂತಹ ಸಂಸದರಿಗೆ ಈ ಬಾರಿ ಬಿಜೆಪಿ ಹೈಕಮಾಂಡ್ ಟಿಕೆಟನ್ನು ನಿರಾಕರಿಸಿದೆ. ಹಾಗಾದರೆ ಕರ್ನಾಟಕದಲ್ಲಿ ಯಾವ್ಯಾವ ಬಿಜೆಪಿಯ ಸಂಸದರು ಈ ಬಾರಿ ಟಿಕೆಟ್ನಿಂದ ಕೈ ತಪ್ಪಿಸ್ಕೊಳ್ತಾರೆ ಅಥವಾ ಅವರ ಕೈಯಿಂದ ಟಿಕೆಟ್ ಕೈ ಜಾರ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಗೆಳೆಯರೆ, ಸ್ವತಃ ತಾವಾಗಿಯೇ ಸ್ವಯಂ ಘೋಷಿತರಾಗಿ ಚುನಾವಣಾ ರಾಜಕಾರಣದಿಂದ ಬಿಜೆಪಿಯ ಕೆಲವು ಸಂಸದರು, ಹಾಲಿ ಸಂಸದರು ಹಿಂದೆ ಸರಿದಿದ್ದಾರೆ. ಅಂಥವರ ಪಟ್ಟಿಯನ್ನು ಮೊದಲು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೆಯದಾಗಿ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದರಾಗಿರುವಂತಹ ಸದಾನಂದ ಗೌಡ ಅವರು ಈಗಾಗಲೇ ತಾವು ಘೋಷಿಸಿಕೊಂಡಿದ್ದಾರೆ, ಇನ್ನು ಮುಂದೆ ನಾನು ಚುನಾವಣಾ ರಾಜಕೀಯಕ್ಕೆ ಧುಮುಕೋದಿಲ್ಲ, ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಿಸ್ತೀನಿ ಅಂತ. ಹಾಗಾಗಿ ಈ ಬಾರಿ ಬೆಂಗಳೂರು ಉತ್ತರದಲ್ಲಿ ಬಿಜೆಪಿ ಹೊಸ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗತ್ತೆ. ಸುಮಲತಾ ಅಂಬರೀಷ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಆದರೆ ಸುಮಲತಾ ಅಂಬರೀಷ್ ಅವರು ನಾನು ಮಂಡ್ಯ ಬಿಟ್ಟು ಬರೋದಿಲ್ಲ ಅಂತ ಹೇಳಿರುವಂತಹ ಕಾರಣಕ್ಕಾಗಿ ಬೆಂಗಳೂರು ಉತ್ತರಕ್ಕೆ ಈಗ ಹೊಸ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ. ಇನ್ನು ಗೆಳೆಯರೆ, ಮುಂದಿನ ಲೋಕಸಭಾ ಕ್ಷೇತ್ರ ಯಾವುದು ಅಂದರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸದ್ಯ ಈಗ ಸಂಸದರಾಗಿರುವಂತಹ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿಕೊಂಡಿದ್ದಾರೆ. ಕಳೆದ ಬಾರಿ ಅಂದರೆ 2019ರಲ್ಲಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿರುವಂತಹ ಧ್ರುವನಾರಾಯಣ ಅವರ ವಿರುದ್ಧ ಅಚ್ಚರಿಯ ರೀತಿಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಗೆದ್ದು ಬಂದಿದ್ದರು. ಆದರೆ ಈ ಬಾರಿ ಅವರು ರಾಜಕೀಯ ನಿವೃತ್ತಿ ಘೋಷಿಸಿದ್ದರಿಂದಾಗಿ ಚಾಮರಾಜನಗರಕ್ಕೆ ಹೊಸ ಅಭ್ಯರ್ಥಿಯ ಹುಡುಕಾಟದಲ್ಲಿ ಬಿಜೆಪಿ ಇದೆ. ಇನ್ನು ಮುಂದಿನ ಕ್ಷೇತ್ರ ತುಮಕೂರು ಕ್ಷೇತ್ರದಲ್ಲಿ ಜಿ ಎಸ್ ಬಸವರಾಜು ಅವರು ಈಗ ಸಂಸದರಾಗಿದ್ದಾರೆ. GS ಬಸವರಾಜು ಅವರು ತಾವೂ ಕೂಡ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತೀನಿ ಅಂತ ಹೇಳಿರುವಂತಹ ಕಾರಣಕ್ಕಾಗಿ ಅಲ್ಲಿ ಬಿಜೆಪಿ ಹೊಸ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗತ್ತೆ. ಅದರಲ್ಲಿ ಪ್ರಮುಖವಾಗಿ ಈಗ ಮಾಧುಸ್ವಾಮಿಯವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದರೆ ಬಿಜೆಪಿಯ ರಾಜ್ಯ ನಾಯಕರು ವಿ ಸೋಮಣ್ಣ ಅವರ ಹೆಸರನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಹಾಗಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ವಿ ಸೋಮಣ್ಣ ಮತ್ತು ಮಾಧುಸ್ವಾಮಿ ಅವರ ನಡುವೆ ಒಂದು ದೊಡ್ಡ ಮಟ್ಟದ ಜಿದ್ದಾಜಿದ್ದಿಯ ಫೈಟ್ ನಿರೀಕ್ಷೆಯಲ್ಲಂತೂ ಇದ್ದೇ ಇದೆ. ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಕೊಡ್ತಾರೋ ಅಥವಾ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ಕುತೂಹಲ ಈಗ ತುಮಕೂರು ಕ್ಷೇತ್ರದಲ್ಲಿದೆ. ಇನ್ನು ಬೆಳಗಾವಿ ಕ್ಷೇತ್ರದಲ್ಲಿ ಸುರೇಶ್ ಅಂಗಡಿಯವರು ಸತತವಾಗಿ ಗೆದ್ದು ಬಂದಿದ್ದರು. ಅದರ ಜೊತೆಗೆ ಬೆಳಗಾವಿಯಲ್ಲಿ ಉತ್ತಮವಾದಂತಹ ಕೆಲಸವನ್ನು ಕೂಡ ಮಾಡಿದರು. ಹಾಗಾಗಿ ನಂತರದ ಎಲೆಕ್ಷನ್ನಲ್ಲಿ, ಅಂದರೆ ಅವರು ನಿಧನರಾದ ನಂತರದ ಎಲೆಕ್ಷನ್ನಲ್ಲಿ ಮಂಗಳಾ ಸುರೇಶ್ ಅಂಗಡಿಯವರಿಗೆ ಗೆಲುವು ಸಿಕ್ತು. ಆದರೆ ಅದು ಬಹಳ ಪ್ರಯಾಸದಾಯಕವಾದಂತಹ ಗೆಲುವು ಆಗಿದ್ದಂತಹ ಕಾರಣಕ್ಕಾಗಿ ಈ ಬಾರಿ ಮಂಗಳಾ ಸುರೇಶ್ ಅಂಗಡಿಯವರಿಗೆ ಟಿಕೆಟನ್ನು ಬಿಜೆಪಿ ನಿರಾಕರಿಸಿದೆ. ಈಗ ಬಿಜೆಪಿ ಹೈಕಮಾಂಡ್ ಅವರ ಜಾಗದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿಯಾಗಿದೆ. ಅದು ಅಂತಿಮವಾಗಬೇಕಷ್ಟೇ. ಇನ್ನು ಮುಂದಿನ ಕ್ಷೇತ್ರ ಹಾವೇರಿ ಕ್ಷೇತ್ರದಲ್ಲಿ ಶಿವಕುಮಾರ್ ಉದಾಸಿ ಅವರಿದ್ದಾರೆ. ಅವರು ಕೂಡ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿದ್ದಾರೆ. ಹಾಗಾಗಿ ಹಾವೇರಿ ಕ್ಷೇತ್ರದಲ್ಲಿಯೂ ಕೂಡ ಹೊಸ ಅಭ್ಯರ್ಥಿಯ ಆಯ್ಕೆ ಆಗುತ್ತೆ. ಇನ್ನು ಮುಂದಿನ ಕ್ಷೇತ್ರ ಬಳ್ಳಾರಿಯಲ್ಲಿ ದೇವೇಂದ್ರಪ್ಪನವರ ವಿರುದ್ಧ
ಪಕ್ಷದಲ್ಲಿಯೇ ಆಂತರಿಕವಾದಂತಹ ಒಂದಷ್ಟು ಭಿನ್ನಾಭಿಪ್ರಾಯ ಇದೆ. ಶ್ರೀರಾಮುಲು ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಬಳ್ಳಾರಿ ಕ್ಷೇತ್ರದಲ್ಲಿಯೂ ಕೂಡ ಈ ಬಾರಿ ಅಭ್ಯರ್ಥಿ ಬದಲಾಗಬಹುದು. ಇನ್ನು ಮುಂದಿನ ಕ್ಷೇತ್ರ ಚಿತ್ರದುರ್ಗ ಕ್ಷೇತ್ರದಲ್ಲಿ ಈಗ ಸಂಸದರಾಗಿರುವಂತಹ ಸಚಿವರೂ ಕೂಡ ಆಗಿರುವಂತಹ ನಾರಾಯಣಸ್ವಾಮಿ ಅವರಿದ್ದಾರೆ. ನಾರಾಯಣಸ್ವಾಮಿ ಅವರಿಗೆ ಈ ಬಾರಿ ಟಿಕೆಟ್ ಕೊಡಲಾಗೋದಿಲ್ಲ ಅನ್ನುವಂತಹ ಸೂಚನೆಯನ್ನು BJP ಹೈಕಮಾಂಡ್ ಕೊಟ್ಟಿದೆ. ಹಾಗಾಗಿ ನಾರಾಯಣಸ್ವಾಮಿ ಅವರು ಕೂಡ ರಾಜಕೀಯದ ವೈರಾಗ್ಯದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಈಗ ನಾನು ಹೇಳಿರುವಂತಹ ಪಟ್ಟಿ ಏನಿದೆಯಲ್ಲ, ಇದು ಅವರೇ ಸ್ವತಃ ನನಗೆ ಚುನಾವಣಾ ರಾಜಕೀಯ ಬೇಡ ಅಂತ ಹಿಂದೆ ಸರಿದವರ ಪಟ್ಟಿ. ಈಗ ನಾನು ಮುಂದೆ ಹೇಳೋಕ್ಕೆ ಹೋಗ್ತಾ ಇರುವಂತಹ ಪಟ್ಟಿ ಏನಿದೆಯಲ್ಲ, ಈ ಒಂದು ಪಟ್ಟಿಯಲ್ಲಿ ಇರುವಂತಹ ಎಲ್ಲರೂ ಕೂಡ ಪ್ರಭಾವಿಗಳೇ ಮತ್ತು ಎಲ್ಲರೂ ಕೂಡ ಫೇಮಸ್. ಆದರೆ ಇವರು ಕ್ಷೇತ್ರದ ಜನರ ಕೈಗೆ ಹೆಚ್ಚಿಗೆ ಸಿಕ್ಕಿಲ್ಲ. ಅದರ ಜೊತೆಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ. ಹಾಗಾಗಿ ಈ ಕೆಳಗಿನವರಿಗೆ ಯಾರಿಗೂ ಕೂಡ ಟಿಕೆಟ್ ಕೊಡಬಾರ್ದು ಅನ್ನುವಂತಹ ನಿರ್ಧಾರವನ್ನು BJP ಹೈಕಮಾಂಡ್ ಮಾಡ್ತಾ ಇದೆ. ಹಾಗಾಗಿ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಯಾರ ಹೆಸರನ್ನು ಕೂಡ ನಮೂದಿಸಿಲ್ಲ. ಅದರಲ್ಲಿ ಮೊದಲನೆಯದಾಗಿ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸದ್ಯ ಈಗ ಶೋಭಾ ಕರಂದ್ಲಾಜೆ ಅವರು MP ಆಗಿದ್ದಾರೆ. ಆದರೆ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಪಕ್ಷದಲ್ಲಿಯೇ ಕೂಡ ಭಿನ್ನಾಭಿಪ್ರಾಯ ಇದೆ. ಅದರ ಜೊತೆಗೆ ಅಲ್ಲಿನ ಜನಗಳು ಕೂಡ ಶೋಭಾ ಕರಂದ್ಲಾಜೆ ಅವರು ಕೈಗೆ ಸಿಗುತ್ತಾ ಇಲ್ಲ. ಗೆದ್ದು ಹೋದ ನಂತರ ಅವರು ಕ್ಷೇತ್ರಕ್ಕೆ ಬರೋದು ಬಹಳ ಕಡಿಮೆ. ಕ್ಷೇತ್ರದಲ್ಲಿ ಯಾವುದಾದರೂ ಹೆಣ ಬಿದ್ದಾಗ ಮಾತ್ರ ಆ ಹೆಣದ ಜೊತೆಗೆ ರಾಜಕೀಯ ಮಾಡೋದಕ್ಕೆ ಬರ್ತಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಶೋಭಾ ಕರಂದ್ಲಾಜೆ ಅವರು ಹೊತ್ಕೊಂಡಿದ್ದಾರೆ. ಹಾಗಾಗಿ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಈ ಬಾರಿಯ ಟಿಕೆಟ್ ಸಿಗೋದು ಡೌಟು. ಇನ್ನು ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿಯೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಅಸಮಾಧಾನ ಇದೆ. ಅಲ್ಲಿನ ಜನರಿಗೂ ಕೂಡ ಅವರ ಮೇಲೆ ಅಸಮಾಧಾನ ಇದೆ. ಅವರು ಕೇವಲ ಈ ಕೋಮು ದ್ವೇಷ ಅಂತಹದ್ರಲ್ಲಿ ಮಾತ್ರ ಅವರು ಆ್ಯಕ್ಟಿವ್ ಆಗಿ ಕಾಣಿಸ್ಕೊಳ್ತಾರೆ. ಅಭಿವೃದ್ಧಿಯ ವಿಚಾರದಲ್ಲಿ ಅವರು ಏನೂ ಕೆಲಸವನ್ನು ಕೂಡ ಅವರು ಮಾಡಿಲ್ಲ. ಹಾಗಾಗಿ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬಾರ್ದು ಅನ್ನುವಂತಹ ಒಂದು ಅಭಿಪ್ರಾಯ BJPಯ ಪಕ್ಷದಲ್ಲಿ ಮತ್ತು ಜನಗಳ ಜೊತೆಗೆ ಇದ್ದರೆ, ಇನ್ನೊಂದು ಅರುಣ್ ಕುಮಾರ್ ಪುತಿಲ ಅವರು ಈಗಾಗಲೇ ಘೋಷಿಸಿಕೊಂಡಿದ್ದಾರೆ, ನಾನು ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡ್ತೀನಿ ಅಂತ. ಪಕ್ಷೇತರವಾಗಿ ಅವರು ಸ್ಪರ್ಧೆಯನ್ನು ಮಾಡಿದ್ರೆ ಅಲ್ಲಿ ಹಿಂದೂಗಳ ಓಟ್ ಒಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಬಾರಿ ಟಿಕೆಟ್ ಸಿಗೋದು ಡೌಟು. ಇನ್ನು ಮುಂದಿನ ಕ್ಷೇತ್ರ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಸತತವಾಗಿ ಗೆದ್ದು ಸಂಸತ್ತನ್ನು ಪ್ರವೇಶಿಸಿರುವಂತಹ ಮತ್ತು ಹಿಂದೂ ಫೈರ್ ಬ್ರ್ಯಾಂಡ್ ಅನಿಸಿಕೊಂಡಿರುವಂತಹ ಅನಂತಕುಮಾರ್ ಹೆಗಡೆ ಅವರು ಈಗ ಅಲ್ಲಿ ಸಂಸದರಾಗಿದ್ದಾರೆ. ಆದರೆ ಅನಂತಕುಮಾರ್ ಹೆಗಡೆ ಅವರಿಗೂ ಕೂಡ ಈ ಬಾರಿ ಟಿಕೆಟನ್ನು ಕೊಡೋದು ಬೇಡ ಅಂತ BJP ಹೈಕಮಾಂಡ್ ನಿರ್ಧಾರ ಮಾಡಿದೆ. ಯಾಕೆ ಅನ್ನೋದನ್ನು ಹೇಳ್ಬಿಡ್ತೀನಿ ಗೆಳೆಯರೆ. ಅನಂತಕುಮಾರ್ ಹೆಗಡೆ ಅವರು 3.5 ವರ್ಷದಿಂದ ಅವರು ಆ ಒಂದು ಕ್ಷೇತ್ರದಲ್ಲಿ ಆ್ಯಕ್ಟಿವ್ ಆಗಿಲ್ಲ, ಜೊತೆಗೆ ಏನೂ ಅಭಿವೃದ್ಧಿ ಕೆಲಸವನ್ನು ಮಾಡಿಲ್ಲ. ಅಂಥವರಿಗೆ ಅವರು ಎಷ್ಟೇ ಪ್ರಭಾವಿಯಾಗಿದ್ದರೂ ಕೂಡ, ಎಷ್ಟೇ ಫೇಮಸ್ ಆಗಿದ್ದರೂ ಕೂಡ ಟಿಕೆಟನ್ನು ಕೊಡಬಾರ್ದು ಅಂತ ನಿರ್ಧರಿಸಿದಂತಿದೆ. ಉದಾಹರಣೆ ಹೇಳ್ತಾ ಹೋಗ್ತೀನಿ. ಮೀನಾಕ್ಷಿ ಲೇಖಿ ಅವರ ಕ್ಷೇತ್ರದಲ್ಲಿ ತುಂಬ ಫೇಮಸ್ ಆಗಿದ್ದಂಥವರು ಮತ್ತು ಅವರ ಒಂದು ಮಾತುಗಳನ್ನು ಕೇಳೋದಕ್ಕೆ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದರು. ಆದರೆ ಈ ಬಾರಿ ಮೀನಾಕ್ಷಿ ಲೇಖಿ ಅವರಿಗೂ ಕೂಡ ಟಿಕೆಟನ್ನು ಕೊಟ್ಟಿಲ್ಲ ಮತ್ತು ಮಾಜಿ ಸಚಿವ ಹರ್ಷವರ್ಧನ್ ಅವರಿಗೂ ಕೂಡ ಟಿಕೆಟನ್ನು ಕೊಟ್ಟಿಲ್ಲ. ಈ ಆಧಾರದ ಮೇಲೆ ಹೇಳೋದಾದರೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡೋದು ಈ ಬಾರಿ ಡೌಟ್. ಮತ್ತು ಇನ್ನೊಂದು ಆಧಾರವೂ ಕೂಡ ಇದೆ. ಏನು ಅಂದರೆ ಅನಂತಕುಮಾರ್ ಹೆಗಡೆ ಅವರು ಬಾಯಿ ಬಿಟ್ಟರೆ ಬರೀ ವಿವಾದಾತ್ಮಕ ಹೇಳಿಕೆಗಳನ್ನೇ ಹೆಚ್ಚಾಗಿ ಕೊಡ್ತಾರೆ. ವಿವಾದಾತ್ಮಕ ಹೇಳಿಕೆಯನ್ನು ಹೆಚ್ಚಾಗಿ ಕೊಡುವಂತಹ ನಾಯಕರಿಗೆ ಈ ಬಾರಿ BJP ಟಿಕೆಟ್ ಕೊಟ್ಟಿಲ್ಲ. ಉದಾಹರಣೆ ನಾವು ತಗೊಳ್ಳೋದಾದರೆ ಸಾಧ್ವಿ ಪ್ರಜ್ಞಾ ಠಾಕೂರ್ ಸಾಕಷ್ಟು ವಿವಾದಗಳನ್ನು ಮೈ ಮೇಲೆ ಎಳ್ಕೊಂಡ್ರು. ಹಾಗಾಗಿ ಅವರಿಗೆ ಈ ಬಾರಿ ಟಿಕೆಟನ್ನು ಕೊಟ್ಟಿಲ್ಲ. ಇದರ ಆಧಾರದ ಮೇಲೂ ಕೂಡ ನಾವು ಹೇಳೋದಾದರೆ ಈ ಬಾರಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಸಿಗೋದು ಬಹುತೇಕ ಡೌಟ್ ಅಂತ ಹೇಳ್ತೀನಿ. ಅದರ ಜೊತೆಗೆ ಗೆಳೆಯರೆ 8 ರಿಂದ 9 ರಾಜ್ಯಸಭಾ ಸದಸ್ಯರನ್ನು ಈ ಬಾರಿ ಚುನಾವಣಾ ಅಖಾಡಕ್ಕೆ ಇಳಿಸಬೇಕು. ಈಗಾಗಲೇ ಮೋದಿ ಸಂಪುಟದಲ್ಲಿ ಸಚಿವರಾಗಿರುವಂತಹ ರಾಜ್ಯಸಭಾ ಸದಸ್ಯರನ್ನು ಚುನಾವಣಾ ಅಖಾಡಕ್ಕೆ ಇಳಿಸಿ ಅಲ್ಲಿ ಅವರನ್ನು ಗೆಲ್ಲಿಸಿಕೊಂಡು ಬಂದು ಮತ್ತೆ ಸಚಿವ ಸ್ಥಾನವನ್ನು ಕೊಡಿಸುವಂತಹ ಪ್ರಯತ್ನವೂ ಕೂಡ BJP ಹೈಕಮಾಂಡ್ ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಕೇಳಿಬರ್ತಾ ಇರುವಂತಹ ಹೆಸರು ಏನು ಅಂದರೆ ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ಕರ್ನಾಟಕದಿಂದ ಕಣಕ್ಕಿಳಿಸಬೇಕು. ಅದರ ಜೊತೆಗೆ ಎಸ್ ಜೈಶಂಕರ್ ಅವರನ್ನು ಕೂಡ ಕರ್ನಾಟಕದಿಂದಲೇ ಕಣಕ್ಕಿಳಿಸಬೇಕು ಅಂತ BJP ಹೈಕಮಾಂಡ್ ನಿರ್ಧಾರ ಮಾಡಿದೆ.
ಇವರಿಬ್ಬರನ್ನು ಏನಾದರೂ ಕರ್ನಾಟಕದಲ್ಲಿ ಕಣಕ್ಕಿಳಿಸಿದ್ರೆ ಸೇಫ್ ಆಗಿರುವಂತಹ ಕ್ಷೇತ್ರದಲ್ಲಿ ಅವರನ್ನು ಕಣಕ್ಕಿಳಿಸಬೇಕಾಗತ್ತೆ. ಈ 50-50 ಗೆಲ್ಲುವಂತಹ ಚಾನ್ಸಸ್ ಇರುವಂತಹ ಕ್ಷೇತ್ರದಲ್ಲಿ ಕಣಕ್ಕೆ ಇಳಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವರಿಬ್ಬರಿಗೂ ಕೂಡ ಸೇಫ್ ಕ್ಷೇತ್ರವನ್ನು ನೋಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ನಿರ್ಮಲಾ ಸೀತಾರಾಮನ್ ಅವರನ್ನು ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಿಂದ ಅವರನ್ನು ಕಣಕ್ಕಿಳಿಸಬೇಕು ಅನ್ನುವಂತಹ ಒಂದು ಪ್ಲಾನ್ ಇದೆ. ಈಗಾಗಲೇ ಅಲ್ಲಿ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಒಂದು ವಿರೋಧದ ಅಲೆ ಇದೆ. ಹಾಗಾಗಿ ಆ ಒಂದು ಜಾಗಕ್ಕೆ ನಿರ್ಮಲಾ ಸೀತಾರಾಮನ್ ಅವರನ್ನು ಕಣಕ್ಕೆ ಇಳಿಸಬೇಕು ಅನ್ನುವಂತಹ ಪ್ಲಾನ್ ಇದೆ. ಅದರ ಜೊತೆಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಅವರು ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಒಬ್ಬ ಯಂಗ್ ಲೀಡರ್, ಅದೆಲ್ಲವೂ ಕೂಡ ಹೌದು. ಆದರೆ ಜೈಶಂಕರ್ ಅವರನ್ನು ಗೆಲ್ಲಿಸ್ಕೊಡ್ಬೇಕು ಅಂದಾಗ ಅವರಿಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರ ಬಹಳ ಅಂದರೆ ಬಹಳ ಅಗತ್ಯ ಇದೆ. ಹಾಗಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಜೈಶಂಕರ್ ಅವರೇನಾದರೂ ಕಣಕ್ಕಿಳಿದ್ರೆ ತಮ್ಮ ಒಂದು ಟಿಕೆಟನ್ನು ತೇಜಸ್ವಿ ಸೂರ್ಯ ಅವರು ಬಿಟ್ಟು ಕೊಡಬೇಕಾಗತ್ತೆ. ಇನ್ನು ಪ್ರತಾಪ್ ಸಿಂಹ ಅವರ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ. ಏನು ಅಂದರೆ ಮೈಸೂರು ಕ್ಷೇತ್ರವನ್ನು JDS ಕೇಳ್ತಾ ಇದೆ. ಯಾಕಂದರೆ ಪಕ್ಕದಲ್ಲೇ ಇರುವಂತಹ ಮಂಡ್ಯ ಕ್ಷೇತ್ರ ಈಗಾಗಲೇ JDSಗೆ ಬಿಟ್ಟುಕೊಟ್ಟಾಗಿದೆ. ಹಾಗಾಗಿ ಮೈಸೂರು ಕ್ಷೇತ್ರವನ್ನು JDSಗೆ ಕೊಟ್ಟರೆ ಅದು ಒಂದು JDSನ ಒಂದು ಭದ್ರಕೋಟೆ ಅಂತ ಕರೆಸ್ಕೊಳ್ತಿತ್ತು. ಮೈಸೂರು ಭಾಗದಲ್ಲಿ JDSನ ಅಸ್ತಿತ್ವ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ JDS ಕೇಳ್ತಾ ಇದೆ. ಅದರ ಬಗ್ಗೆ ಒಂದಷ್ಟು ಚರ್ಚೆಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಒಂದು ವೇಳೆ ಏನಾದರೂ ಮೈಸೂರು ಕ್ಷೇತ್ರವು JDSಗೆ ಬಿಟ್ಟುಕೊಟ್ರೆ ಅಲ್ಲಿ ಪ್ರತಾಪ್ ಸಿಂಹ ಅವರಿಗೂ ಕೂಡ ಟಿಕೆಟ್ ಕೈತಪ್ಪುವಂತಹ ಸಾಧ್ಯತೆಗಳಿದೆ. ಗೆಳೆಯರೆ, ಈ ಒಂದು ಎಲ್ಲ ಪಟ್ಟಿಯನ್ನು ಗಮನಿಸಿದ್ರೆ ಇದರಲ್ಲಿ ಫೇಮಸ್ ಆಗಿರುವಂಥವರು ಮತ್ತು ಇವರು ಎಲೆಕ್ಷನ್ಗೆ ನಿಂತರೆ ಗೆದ್ದೇ ಗೆಲ್ತಾರೆ ಅನ್ನುವಂತಹ ಒಂದಷ್ಟು ಅಭ್ಯರ್ಥಿಗಳು ಕೂಡ ಇದ್ದಾರೆ. ಆದರೆ ಅವರು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಕೆಲವರಿಗೆ ಟಿಕೆಟ್ ಕೈ ತಪ್ಪಿದ್ರೆ ಇನ್ನು ಕೆಲವರಿಗೆ ಅವರು ಕೊಡುವಂತಹ ವಿವಾದಾತ್ಮಕ ಹೇಳಿಕೆಗಳೇ ಅವರಿಗೆ ಮುಳ್ಳಾಗ್ತಾ ಇದೆ. ಅದರ ಜೊತೆಗೆ ಇನ್ನು ಕೆಲವು ಕಡೆ ಮೋದಿ ಅವರ ಹೆಸರಿನಲ್ಲಿ ನಾವು ನಿಂತರೆ ಗೆದ್ದೇ ಬಿಡ್ತೀವಿ ಅನ್ನುವಂತಹ ಅತಿಯಾದಂತಹ ಆತ್ಮವಿಶ್ವಾಸವನ್ನು ಇಟ್ಕೊಂಡಿರುವಂತಹ ಹಾಲಿ ಸಂಸದರಿಗೂ ಕೂಡ BJP ಹೈಕಮಾಂಡ್ ಶಾಕ್ ಕೊಡೋದಕ್ಕೆ ಈಗ ನಿರ್ಧಾರ ಮಾಡಿಯಾಗಿದೆ. ಈಗಾಗಲೇ ರಿಲೀಸ್ ಆಗಿರುವಂತಹ ಮೊದಲ ಪಟ್ಟಿ ಇದೆಲ್ಲವೂ ಕೂಡ ಹೇಳುತ್ತೆ. ಇನ್ನೇನು ಇವತ್ತು ಅಥವಾ ನಾಳೆ BJPಯ ಎರಡನೇ ಪಟ್ಟಿ ರಿಲೀಸ್ ಆಗುತ್ತೆ. ಎರಡನೇ ಪಟ್ಟಿಯಲ್ಲಾದರೂ ಕೂಡ ಕರ್ನಾಟಕದ ಒಂದಷ್ಟು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಬಹುದಾ ಅನ್ನುವಂತಹ ಒಂದಷ್ಟು ಕುತೂಹಲ ಇದೆ. ಕರ್ನಾಟಕದ ಅಭ್ಯರ್ಥಿಗಳ ಹೆಸರು ಘೋಷಣೆ ಆದ ನಂತರ ಮತ್ತೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.